ಹಲೋ ಗಾಯ್ಸ್, ದಿಸ್ ಇಸ್ ಹ್ಯಾನಿ ಸ್ಪೈಸ್ ಆ್ಯಂಡ್ ಕಿಚನ್. ಇವತ್ತು ದಂಟುಳಿ ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಾನು ಯೂಟ್ಯೂಬ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಒಂದು ಕಟ್ ದಂಟು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತೊಳ್ಕೊಂಡು. ಮತ್ತು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ದಪ್ಪಕ್ಕೆ. ಟೊಮೆಟೊ ಒಂದು 4 ಇಟ್ಕೊಂಡಿದ್ದೀವಿ. 1/4 kg ತೊಗರಿಬೇಳೆ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಕರಿಬೇವು, ಬೆಳ್ಳುಳ್ಳಿ, ಕಾಯಿ ತುರಿ, ಒಣಮೆಣ್ಸಿಕಾಯಿ, ಸಾಸಿವೆ ಒಗ್ಗರಣೆಗೆ, ಮತ್ತು 3 ಸ್ಪೂನು ಸಾಂಬಾರು ಪುಡಿ, 3 ಸ್ಪೂನ್ ಇಟ್ಕೊಂಡಿದ್ದೀವಿ. ಮತ್ತು ಹುಣಸೆ ಹುಳಿ ಕಳಿಸ್ಕೊಂಡು ಇಟ್ಕೊಂಡಿದ್ದೀವಿ. ಅದಾದಮೇಲೆ SSP ಹಿಂಗು, ಇದು ಬಂದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಇದನ್ನು ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ಬೇಯೋಕ್ಕೆ ಏನೇನು ಬೇಕು ಅಂತ ಹೇಳ್ತೀವಿ. ಒಂದು ಕುಕ್ಕರ್ ನೀರು ಹಾಕ್ಕೊಳ್ಳಿ. ತೊಗರಿಬೇಳೆ 1/4 kg ತೊಗರಿಬೇಳೆನ ಹಾಕ್ಕೊಬೇಕು ಬೇಯೋಕ್ಕೆ. 1/4 kg ತೊಗರಿಬೇಳೆ ಹಾಕ್ಕೊಂಡು, ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಬೇಯಕ್ಕೆ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಬೇಕು, ದಪ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಬೇಕು. ಅದಾದಮೇಲೆ ಒಂದು ಕಟ್ಟು ಸೊಪ್ಪು ನಾವು ಬಿಡಿಸಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀವಿ, ಅದನ್ನು ಬೇಯಕ್ಕೆ ಹಾಕಬೇಕು. ಸೊಪ್ಪು, ಈರುಳ್ಳಿ, ಟೊಮೊಟೊ, ಸೊಪ್ಪು ಇಷ್ಟನ್ನು ನಾವು ಬೇಯೋಕ್ಕೆ ಫಸ್ಟ್ ಹಾಕ್ಕೊಬೇಕು ಕುಕ್ಕರಿಗೆ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಬೇಕು ಬೇಯೋಕ್ಕೆ. ಕುಕ್ಕರ್ಗೆ ಫಸ್ಟೇ ಅರಿಶಿನ ಪುಡಿ ಬೇಯೋಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಬನ್ನಿ ಇವಾಗ ಕುಕ್ಕರ್ ಮುಚ್ಚಿ 4 ಅಥವಾ 5 ವಿಷಿಲ್ ಕೂಗ್ಸೋಣ. ಚೆನ್ನಾಗಿ ಬೇಯಬೇಕು. ನೋಡಿ ಗೈಸ್, ಬೆಂದಿದೆ. ಬೆಂದಾದಮೇಲೆ ಚೆನ್ನಾಗಿ ಮಸಿಬೇಕು, ಚೆನ್ನಾಗಿ ಸಾಫ್ಟಾಗಿ ಮಸಿಬೇಕು. ಸೊಪ್ಪು, ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಫುಲ್ಲು ಸಾಫ್ಟಾಗಿ ಬೆಂದಿರೋದನ್ನ ಮಸಿದ್ರೆ ಸಾಫ್ಟ್ ಆಗುತ್ತೆ. ನೋಡಿ ಗೈಸ್, ಫುಲ್ಲು ಆಗಿದೆ. ಇವಾಗ ಸಣ್ಣೂರಿಲಿ ತಿರ್ಗಾ ಗ್ಯಾಸ್ ಹಚ್ಚಿಡೋಣ. ಸಣ್ಣೂರಿಲಿ ಕುದೀಲಿ. ಆವಾಗ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ನೋಡಿ ಗೈಸ್, 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ, ನೀವು ಟೇಸ್ಟ್ ನೋಡಿ, ನಿಮಗೆ ಖಾರ, ಉಪ್ಪು, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದ್ಮೇಲೆ ಒಂದು ಕುದೀಲಿ. ನೋಡಿ ಕುದೀತಿದೆ. ಇವಾಗ ಹುಳಿ ಹಾಕ್ಕೊಳ್ಳೋಣ. ಹುಣಸೆ ಹುಳಿ ಹಾಕ್ಕೊಂಡು ಅದನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಗೈಸ್, ಕುದೀತಾ ಇದೆ ಸಾಂಬಾರು. ಅದಾದಮೇಲೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡೋಣ. ಈಗ ನೋಡಿ, ಒಂದು ಬಟ್ಲು ಇಟ್ಕೊಂಡಿದ್ವಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗೈಸ್. ಹಾಕ್ಕೊಂಡು ಫಸ್ಟು ಎಣ್ಣೆ ಕಾಯಿ. ಅದಾದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಫುಲ್ಲು ಸಿಡೀಲಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಕರಿಬೇವು ಫ್ರೈ ಆಗಲಿ. ಆಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡಿದ್ದೀವಿ ನೋಡಿ ಗಾಯ್ಸ್. ಮತ್ತು ಎಲ್ಲ ಫ್ರೈ ಮಾಡೋಣ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಸ್ವಲ್ಪ ಬೇಯಲಿ. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನಿಶಿಗೆ ಟರ್ನ್ ಆಗಿದ ತಕ್ಷಣ ನಾವು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ಒಣಮೆಣ್ಸಿಕಾಯಿ ಹಾಕ್ಕೊಂಡು ಒಗ್ಗರಣೆಗೆ ನೋಡಿ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಬೇಯಿಸೋಣ. ಚೆನ್ನಾಗಿ ಬೇಯ್ತಾ ಇದೆ. ಅದಾದಮೇಲೆ SSP ಹಿಂಗು, ಅದನ್ನು ಒಂದು ಚಿಟಕಿ ಹಾಕ್ಕೊಳ್ಳೋಣ. ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಗಾಯ್ಸ್. ಇವಾಗ ಒಗ್ಗರಣೆ ಹಾಕ್ಕೊಂಡಿರೋ ಸಾಂಬಾರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುದಿಸೋಣ ಗೈಸ್. ಇದನ್ನು ಅಷ್ಟೇ, ಯಾಕಂದರೆ ಒಗ್ಗರಣೆ ಮಾಡಿರ್ತೀವಲ್ಲ, ಇಮಿಡಿಯೇಟ್ ಆಫ್ ಮಾಡಬೇಡಿ ಗ್ಯಾಸು. ಅದು ಒಂದು ಕುದೀಲಿ. ನೋಡಿ ಗೈಸ್, ಆಗಿದೆ ಸಾಂಬಾರು. ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೈಸ್. ನೋಡಿ ಆಗಿದೆ ಅಲ್ವಾ? ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಗೈಸ್, ಚೆನ್ನಾಗಿದೆ. ಓಕೆ ಗೈಸ್, ನೀವು ಟ್ರೈ ಮಾಡಿ ಮನೇಲಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.